ವೀಕ್ಷಕರೇ, ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಆರೋಗ್ಯ ಸೂತ್ರ ಮತ್ತು ಆಹಾರ ಪದ್ಧತಿಯ ಬಗ್ಗೆ ತಿಳಿಸಿಕೊಡುವಂತಹ ಹೊಸ ಕಾರ್ಯಕ್ರಮವನ್ನು ನಿಮಗಾಗಿ ತಂದಿದ್ದೀವಿ. ಅದುವೇ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು, ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರಿದ್ದಾರೆ. ಸೊ ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಏನಿದು ಸೋಲಾಕ್ ಇಂಡಸ್ಟ್ರೀಸ್ ಬಗ್ಗೆ ತಿಳ್ಕೊಂಡಿದ್ವಿ, ಇದರ ಪ್ರಾಡಕ್ಟ್ಸ್ಗಳ ಬಗ್ಗೆ ನೋಡಿದಾಗ ಕೂಡ ಇನ್ನೂ ಆಕರ್ಷಣೀಯ ಅನಿಸ್ತದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆಳವಿ ಕಾಳು ಅಂತಂದಾಗ ಹೇಳ್ಬಿಡ್ತೇನೆ ನಮ್ಮ ವೀಕ್ಷಕರಿಗೆ, ವಿಶ್ವದಲ್ಲೇ ಮೊದಲ ಬಾರಿ ಈ ಥರ ಒಂದು ಆಳವಿ ಕಾಳಿನಿಂದ ತಯಾರಿಸಿದಂಥ ಒಂದು ಆರೋಗ್ಯಕರ ಪಾನೀಯ ಉತ್ಪಾದನೆಯ ಕಂಪನಿ ಇದು. ಸೊ ಆಳವಿ ಕಾಳು ಅಂದಾಗ ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ನಾವು ಕೂಡ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಆಳವಿ ಕಾಳು ನಮಗೆ ಗೊತ್ತು. ಆದರೆ ಇವತ್ತು ಎಷ್ಟೋ ಜನರಿಗೆ ಆಳವಿ ಕಾಳು ಅನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಆಳವಿ ಕಾಳು ನಾನು ಕೂಡ ಬಳಸ್ತವಳೆ. ಈಗ ನಾನು ಒಬ್ಬಳ ತಾಯಿ ಬಾಣಂತಿ ಆದಾಗ ನಾನು ಕೂಡ ಆಳವಿ ಕಾಳನ್ನು ಸೇವಿಸಿದ್ದೀನಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಅದೇ ಟೈಮಿಗೆ ಅಷ್ಟೇ ಅಂದರೆ ನಮ್ಮದು ಬೋನ್ಸ್ ಗಟ್ಟಿ ಆಗಬೇಕು. ನಾವು ಆಫ್ಟರ್ ಡೆಲಿವರಿ ನಾವು ತುಂಬ ವೀಕ್ ಆಗಿರ್ತೀವಿ, ಇದು ಗಟ್ಟಿ ಆಗಬೇಕು, ಅದು ಒಂದಷ್ಟು ದಿನ ತೊಗೊಂಡು ಬಿಟ್ಬಿಟ್ವಿ ಅಷ್ಟೇ ಗೊತ್ತು ನಮಗೆ. ಅಂದರೆ ನೀವು ಹೇಳಿದಾಗೆ ಕೆಲವೊಂದು ಈಗ ಕರದಂಟಿನ ಪದಾರ್ಥಗಳಲ್ಲಾಗಿರ್ಬೋದು, ಬಳಸಿದ್ದಾಗಿರ್ಬೋದು. ಬಟ್ ಸ್ಟಿಲ್ ಆಳವಿ ಕಾಳು ಎಲ್ಲ ಸಮಯಕ್ಕೂ ಸೂಕ್ತನ, ಎಲ್ಲ ವಯಸ್ಸಿನವ್ರಿಗೂ ಸೂಕ್ತನ, ಇದ್ರ ಬಗ್ಗೆ ನೀವು ಹೇಳಬೇಕೀಗ ಜಾಸ್ತಿ ಸಂಶೋಧನೆ ಮಾಡಿರೋದ್ರಿಂದ. ಇಲ್ಲಿ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಅಂದ್ರೆ ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ ಮೇಡಮ್. ಮೊದಲನೇದು ಬಂದು ದಿನಚರ್ಯ, ಎರಡನೇದು ಬಂದು ಗರ್ಭ ಸಂಸ್ಕಾರ. ಸೊ ಗರ್ಭ ಸಂಸ್ಕಾರ ಎಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ ಋತುಮತಿ ಆದಾಗಿಂದ ಶುರು ಆಗುತ್ತೆ. ಮೊದಲನೇ ಸರಿ ಋತುಮತಿ ಆದಾಗಿಂದ ನಿಲ್ಲ ತನಕ ಇರೋದನ್ನ ನಾವು ಗರ್ಭಧಾರಣೆ, ಗರ್ಭ ಸಂಸ್ಕಾರ, ಪ್ರಸೂತಿ, ಡೆಲಿವರಿ ಮತ್ತೆ ಮಗು ನೋಡ್ಕೊಳ್ಳೋದು. ಸೊ ಅದು ಒಂದು ಟಾಪಿಕ್. ಅದಕ್ಕಿಂತ ಫಸ್ಟ್ ಟಾಪಿಕ್ ಬಂತಂದು ಫಸ್ಟ್ ದಿನಚರ್ಯ. ನಮಗೆ ಸಮಸ್ಯೆ ಆಗಿರೋದೇನು, ಬೆಳಿಗ್ಗೆ ಎದ್ದೇಳೋದು ಫಸ್ಟ್ ನಾವು ಜಲ್ದಿ ಹೇಳ್ತಿಲ್ಲ. ಎದ್ದ ಮೇಲೆ ನಮಗೊಂದು ಟ್ರಿಗರ್ ಪಾಯಿಂಟ್ ಬೇಕು. ಎದ್ದು ನಮಗೆ ಮೋಟಿವೇಟ್ ಆಗಕ್ಕೆ ಟ್ರಿಗರ್ ಪಾಯಿಂಟ್ ಬೇಕು. ಟ್ರಿಗರ್ ಪಾಯಿಂಟ್ ಏನು? ಮೊದಲನೇದು ಕಾರ್ಕೋಟಕ ವಿಷ ಸೇರಿರ್ತಕ್ಕಂತಹ ಪೇಸ್ಟ್, ಸಕ್ಕರೆ ಜೊತೆಗೆ ಸೋಡಿಯಂ ಹೈಪೋಕ್ಲೋರೈಟ್, ಸೋಡಿಯಂ ಲಾರಿಯಲ್ ಸಲ್ಫೇಟ್, ಅದ್ರದ್ದು ನಿಮಗೆ ಒಂದು ಭಂಡಾರನೇ ಇದೆ. ನೀವು ಪೇಸ್ಟ್ ತೆಗೆದು ಹಿಂದೆ ನೋಡಿದ್ರೆ, ನೀವೆಷ್ಟೇ ಗಾರ್ಡನ್ ಇದ್ದೇಲಿದ್ರು ಪೇಸ್ಟ್ ಹಾಕಿದ ತಕ್ಷಣ ಯು ಗೆಟ್ ಅ ಶಾಕ್. ನಿಮ್ಮ ಮೆದುಳಿಗೆ ಒಂದು ಸ್ಟ್ರಾಂಗ್ ಇನ್ಫಾರ್ಮೇಶನ್ ಬರುತ್ತೆ, ನಾನು ಇದಳ್ಬೇಕು, ಹೋಗ್ಬೇಕು. ಅದಾದ್ಮೇಲೆ ಆ ಎನರ್ಜಿ ಸಾಕಾಗಲ್ಲ. ನೀವು ಪ್ರತಿದಿನ ಒಂದು ಬಟಾಣಿ ಕಾಳು ಅಷ್ಟು ನೀವು ಪೇಸ್ಟ್ ಹಾಕ್ತಾ 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 ಬಾಡಿ ಅದಕ್ಕೆ ದಡ್ಡು ಬಿದ್ದು ಬಿಟ್ಟಿರುತ್ತೆ. ದಡ್ಡು ಬೀಳೋದು ಅಂತೀವಿ ನಮ್ ಕಡೆ. ಸೊ ಅಡಿಕ್ಷನ್, ರೆಸಿಸ್ಟೆಂಟ್ ಕ್ರಿಯೇಷನ್ ಆಗುತ್ತೆ. ಅದಾದ್ಮೇಲೆ ಏನ್ ಬೇಕು? ಸ್ಟ್ರಾಂಗ್ ಡೋಸ್ ಆಫ್ ನ್ಯೂರೋಸ್ಟಿಮ್ಯುಲೆಂಟ್ಸ್ ಬೇಕು. ಯಾವುದು? ಬ್ಲ್ಯಾಕ್ ಕಾಫಿ, ಕ್ಯಾಪೆಚಿನೋ, ಟೀ. ಆ ಕಾಫಿ ಮತ್ತು ಕಾಫಿಗೆ ಹಲವಾರು ಜಾತಿಗಳು. ಕಾಫಿಗೆ ಜಾತಿ ಮಾಡಿರ್ತಕ್ಕಂತ ಮನುಷ್ಯರು. ಸಾರಿ ಸರ್, ಈಗ ನೋಡಿ ಏನಂದ್ರೆ ಎಲ್ಲರೂ ಹೇಳ್ತಾರೆ ನನಗೆ ಟೀ ಕುಡಿಲ್ಲ ಅಂದ್ರೆ ಮೈಂಡ್ ಓಡಂಗಿಲ್ಲ, ನನಗೆ ಫ್ರೆಶ್ ಅನ್ಸಲ್ಲ, ಏನೋ ಕಳ್ಕೊಂಡಂಗ ಅನ್ಸುತ್ತೆ. ನಾನು ಬದುಕಿದ್ದೀನಲ್ಲ, 27 ವರ್ಷ ಬದುಕಿದ್ದೀನಲ್ಲ, ಲೈವ್ ಉದಾಹರಣೆ. ಎಸ್, ಕುಡ್ದಿಲ್ಲ ಮೇಡಮ್, ಇದ್ದೀವಿ ಅಲ್ವಾ. ಅದ್ ಏನಂದ್ರೆ ಯಾವಾಗ್ಲೂ ಟೀ ಕಾಫಿ ಅನ್ನೋದು ಹೆಂಗಾಗಿದೆ ಅಂದ್ರೆ, ಏನು ಸಮಸ್ಯೆ ಆಗುತ್ತೆ ಟೀ ಕಾಫಿ ಅಂದರೆ, ಬೆಳಿಗ್ಗೆ ನಿಮಗೆ ಹೆವಿ ಹಸಿವಾಗಿರುತ್ತೆ, ಒಳ್ಳೆ ಹಸಿವಾಗಿರುತ್ತೆ, ಆ ಟೈಮಲ್ಲಿ ಕುಡಿತೀರಾ, ಅವಾಗ ನಿಮ್ಮ ಹಸಿವಿನ ಕಡಿಮೆ ಮಾಡುತ್ತೆ. ಈವ್ನಿಂಗು ಒಳ್ಳೆ ಹಸಿವಾಗಿರುತ್ತೆ, ಆ ಟೈಮಲ್ಲಿ ನೀವು ಟೀ ಕಾಫಿ ಕುಡಿತೀರಾ, ಅವಾಗ ಹಸಿವನ್ನ ಕಿಲ್ ಮಾಡುತ್ತೆ. ಅದಕ್ಕೆ ದೇಹಕ್ಕೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಟೀ ಕಾಫಿ ನೀವು ಕೊಡ್ತಿರೋದು ಆಹಾರ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದೆ ಅದು. ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಬಟ್ ಯಾವುದೇ ಆಗಲಿ, ಒಳ್ಳೇದೇ ಆಗಲಿ ಕೆಟ್ಟದ್ದಾಗಲಿ, ನಾವು ಮಿತವಾಗಿ ತಗೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಮನೆ ಯಾರೊಬ್ರು ಒಳ್ಳೆಯವ್ರು ಹೇಳ್ತಾ ಇದ್ರು, ಎಣ್ಣೆನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಏನು ಸಮಸ್ಯೆ ಆಗಲ್ಲ, ಅದನ್ನು ಬಾಟಲ್ಗಳಲ್ಲಿ ತೊಗೊಂಡಾಗ ಅದು ರೋಡ್ ಸೈಡಲ್ಲಿ ಹೋಗಿ ಬಿಡೋ ಪರಿಸ್ಥಿತಿ ಆಗುತ್ತೆ. ಹಾಗೆ ಟೀ ಕಾಫಿನ ನೀವು ಬೆಳಗ್ಗೆ ಸಾಯಂಕಾಲ ಒಂದ್ಸರಿ ಮಿತವಾಗಿ ಕುಡಿತಾ ಇದ್ರೆ ಅಂತ ದೊಡ್ಡ ಕೇಳ್ಬೋದು, ಎಲ್ಲ ಬದುಕಿಲ್ಲ ಸರ್, 70 ವರ್ಷ 100 ವರ್ಷ ಬದುಕಿದ್ದಾರೆ ಟೀ ಕಾಫಿ ಕುಡಿದ್ರು, ನೀವೇನು ಹೇಳ್ತೀರಾ ತಪ್ಪು ಅಂತ. ಹಂಗೆ ಬಟ್ ಅವ್ರು ಏನು ಮಾಡ್ತಾರೆ, ಮಿತವಾಗಿ ಕುಡಿತಾ ಇದ್ರು. ಬಟ್ ಕೆಲವೊಂದು ಸ್ತ್ರೀಯರು ಹೆಂಗಾಗ್ತಾರೆ ಅಂತಂದರೆ, ಬೆಳಗ್ಗೆ ಫಸ್ಟ್ ಮಾಡ್ದಾಗ ಕುಡಿತಾರೆ, ಆಮೇಲೆ ತಿಂಡಿ ತಿಂದಾಗ ಕುಡಿತಾರೆ, ಎಲ್ಲರೂ ಹೊರಗೆ ಹೋಗಿದ್ದು ಖುಷಿ ಕುಡಿತಾರೆ, ಆಮೇಲೆ 11 ಗಂಟೆಗೆ ಒಮ್ಮೆ ಕುಡಿತಾರೆ. ಬಟ್ ಹಂಗೆ 5 ರಿಂದ 6 ಡೋಸ್ ಬಿದ್ಬಿಡುತ್ತೆ. ಇವ್ರು ಗಂಡು ಮಕ್ಕಳು ಹೊರಗೆ ಕುಡಿದ್ರೆ, ಇವ್ರ ಮನೇಲಿ ಹೆಣ್ಮಕ್ಳು ಒಳಗೆ ಕುಡಿತಾರೆ. ಈ ತರ ಪರಿಸ್ಥಿತಿ ಆಗೋಗಿದೆ. ಟೀ ಅನ್ನೋದೇನಂದ್ರೆ ಒಂಥರ ನೀರು ಕುಡ್ದಂಗೆ ಕುಡಿತಾ ಇದ್ದಾರೆ. ಈ ಟೀಗೆ ಒಂದ್ ಎರಡು ಸಣ್ಣ ಕತೆ ನೆನಪಾಗ್ತಿದೆ ನನಗೆ, ಒಂದ್ ಎರಡು ಹೇಳ್ಬಿಡ್ತೀನಿ. ನಮ್ಮ ತಂದೆಯವ್ರು ತುಂಬಾ ಬಡತನದಲ್ಲಿ ಇದ್ದಂತಹ ಜನ. ಸೊ ಹರಿಹರ ಹತ್ರ ನಂದಿಗಾವಿ ಅಂತ ಗೌರ್ಮೆಂಟ್ ಶಾಲೆಯಲ್ಲಿ. ನಮ್ಮ ತಾತ ಸ್ಟ್ರಿಕ್ಟ್, ಬಡತನ ಇರೋದ್ರಿಂದ ಇವ್ರಿಗೆ ಈ ಚಾಕ್ ಪೀಸ್ ಪೇಣಿ ಎಲ್ಲ ಕೊಡಿಸ್ತಿರ್ಲಿಲ್ಲ. ಸೊ ಇವ್ರಿಗೆ ಒಬ್ರು ಮೇಸ್ಟ್ರು ಇದ್ರಂತೆ. ಅವ್ರು ಹೇಳಿದ್ರಂತೆ, ಯಾರು ಟೀ ಕಾಫಿ ಕುಡಿಯೋದ್ ಬಿಡ್ತೀರಿ, ನಾನು ದಿವಸ ಒಂದು ಚಾಕ್ ಪೀಸ್ ಕೊಡ್ತೀನಿ ಅಂತ. ಸೊ ನಮ್ಮ ತಂದೆಗೆ ಅರ್ಜಿತ್ತಲ್ಲ, ಏನು ನನಗೆ ಒಂದು ಫ್ರೀಯಾಗಿ ಒಂದು ಚಾಕ್ಲೇಟ್ ಇದು ಸಿಗುತ್ತೆ, ಚಾಕ್ ಪೀಸ್ ಸಿಗುತ್ತೆ ಅಥವಾ ಪೇಣಿ ಸಿಗುತ್ತೆ ಅಂತ. ಅದಕ್ಕೆ ಅವರು 4ನೇ ಕ್ಲಾಸಲ್ಲಿ ಇದ್ದಾಗ ಟೀ ಕುಡಿಯೋದು ಬಿಟ್ಟವರು, ಇಲ್ಲಿ ತನಕ ಕುಡಿದಿಲ್ಲ. 65 years ಅಂಡ್ ಈಸ್ ಅಲೈವ್, ಹೇಲ್ ಅಂಡ್ ಹೆಲ್ದಿ. ಎರಡನೇದು, ಇಸ್ಕಾನ್ ಸಂಸ್ಥಾಪನೆಗೆ ಟೀ ಕಾರಣ ಅಂದ್ರೆ, ಈ ಕತೆ ಗೊತ್ತಾ ಯಾರಿಗಾದ್ರು? ಓಕೆ, ಶ್ರೀಲ ಪ್ರಭುಪಾದ ಗೊತ್ತಲ್ಲ ನಿಮ್ಗೆ, ಇಸ್ಕಾನ್ ಸಂಸ್ಥಾಪಕರು.
ಸೊ ಇವ್ರಿಗೆ ಈ ವಾಸ್ ವೆರಿ ಗುಡ್ ಅಟ್ ಸಂಸ್ಕೃತ್ ಅಂಡ್ ಇಂಗ್ಲಿಷ್. ಹ್ಮ್ ಸೊ ಬ್ರಿಟಿಷರು ಕರೆದು ಹೇಳ್ತಾರಂತೆ, ನೋಡಪ್ಪ ಈ ಭಗವದ್ಗೀತೆ ತುಂಬಾ ಹೆಸರು ಮಾಡಿರ್ತಕ್ಕಂಥ ಗ್ರಂಥ, ಇದನ್ನು ನೀನು ಅನುವಾದ ಮಾಡು ಅಂತ. ಸಂಸ್ಕೃತದಿಂದ ಸ್ವಚ್ಛವಾಗಿರ್ತಕ್ಕಂಥ ಇಂಗ್ಲಿಷಿಗೆ ಅನುವಾದ ಮಾಡು, ನಿನಗೆ ಎಷ್ಟು ಬೇಕು. ಸಿ ವಾಸ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಕಲ್ಕತ್ತಾದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಇದ್ರು ಅವರು, ಮಾಯಾಪುರ ಹತ್ರ. ಸೊ ಇವ್ರು ಡೈಲಿ ತಗೊಂಡ್ ಬಂದು ಎವ್ರಿ ಡೇ ಯೂಸ್ ಟು ಸಿಟ್ ಅಂಡ್ ಡು. 1 ವರ್ಷ ಆಯ್ತಂತೆ. 1 ವರ್ಷ ಆಗೋಷ್ಟೊತ್ತಿಗೆ ಅವ್ರ ಟೇಬಲ್ ಮೇಲೆ ಒಂದಷ್ಟು ರಾಶಿ ಡಾಕ್ಯುಮೆಂಟೇಶನ್ ರೆಡಿ ಆಗಿದೆ. ಬಿಕಾಸ್ ಭಗವದ್ಗೀತೆ ದೊಡ್ಡ ಗ್ರಂಥ, ಅದನ್ನ ಸಂಸ್ಕೃತದಿಂದ ಇವರು ಮಾತೃಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದ ಮಾಡ್ತಾ ಇನ್ನೇನ್ ಮುಗಿತಾ ಬಂತು ಅನ್ನೋ ಟೈಮಿಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ನೋಡಿದರೆ ಅವತ್ತು ಇದಿಲ್ಲ, ಪೇಪರ್ ಇಲ್ಲ. ಇವ್ರು ಬರ್ದಿರೋ ಡಾಕ್ಯುಮೆಂಟ್ ಪೂರ್ತಿ ಭಗವದ್ಗೀತೆನೇ ಇಲ್ಲ, ಮ್ಯಾನುಸ್ಕ್ರಿಪ್ಟ್ ಇಲ್ಲ. ಶ್ರೀಮತಿ ಅವ್ರು ಕೇಳಿದ್ದಾರೆ, ಎಲ್ಲಿ? ಮಾರ್ಕ್ ಕೊಟ್ಟೆ. ಯಾಕೆ ಮಾರಕ್ ಕೊಟ್ಟೆ? ದುಡ್ಡು ಬೇಕಿತ್ತು. ಯಾತಕ್ ಬೇಕಿತ್ತು? ಚಾಪುಡಿ ತರಕ್ ಬೇಕಿತ್ತು. ನಿನಗೆ ನಾನು ದುಡ್ಡು ಕೊಡ್ತೀನಿ, ಇದು ಚಾಪುಡಿ ವಾಪಸ್ ಕೊಟ್ಟು ನಂದು ಮನುಸ್ಕ್ರಿಪ್ಟ್ ತಾಂಬ. ಇಲ್ಲ, ನಾನು ಚಾ ಕುಡಿಲೇಬೇಕು. ಯಾರು ಹೇಳಿರೋದು? ಬ್ರಿಟಿಷ್ ಹೇಳಿದ್ದಾರೆ. ಸೊ ಒಂದೇ ಮಾತಾಗಿದ್ದು ನೆಕ್ಸ್ಟ್, ನಿನಗೆ ಚಾ ಬೇಕಾ, ನಾನ್ ಬೇಕಾ? ನನಗೆ ಚಾ ಬೇಕು. ಅವತ್ತು ಅವ್ರು ಊರು ಬಿಟ್ಟರು, ವಾಪಸ್ ಅವ್ರ ಮನೆಗೆ ಹೋಗ್ಲಿಲ್ಲ. ಸೊ ಈ ವೆಂಟು ಮಥುರಾ, ಟ್ರಾನ್ಸ್ಫರ್ ತಗೊಂಡು ಮಥುರಾ ಬೃಂದಾವನಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಅಲ್ಲಿ ಬರ್ದು ಅಲ್ಲಿಂದ ಇಸ್ಕಾನ್ ಸಂಸ್ಥಾಪನೆ ಆಯ್ತು. ಕೊನೆಗೂ ಅವ್ರ ಮನೆಗೆ ಹೋಗ್ಲಿಲ್ಲ. ಅದಕ್ಕೆ ನಿಮಗೆ ಯಾವ ಇಸ್ಕಾನ್ ಅಲ್ಲೂ ಟೀ ಕಾಫಿ ಸಿಗಲ್ಲ, ಟೀ ಕಾಫಿ ಮಾರಲ್ಲ. ಧನ್ಯವಾದಗಳು. ಈ ಸ್ಟೋರಿ ನನಗೆ ಗೊತ್ತಿರಲಿಲ್ಲ. ಅದೇ ಜನರಿಗೆ ಏನಾಗಿದೆ ಅಂದ್ರೆ ಎಲ್ಲ ಕೆಟ್ಟದ್ದನ್ನು ಒಳ್ಳೇದನ್ನು ಒಂಥರ ನಾರ್ಮಲ್ ತಗೊಂತಾ ಇದ್ದಾರೆ. ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ ಯಾರಿಗೂ ಸೆಗ್ರಿಗೇಷನ್ ಆಗ್ತಿಲ್ಲ. ಹಂಗಾಗೋಗ್ಬಿಟ್ಟಿದೆ. ಅಂದ್ರೆ ಯಾರೋ ಫಾಲೋ ಮಾಡ್ತಾರೆ, ಇವರು ಫಾಲೋ ಮಾಡ್ಕೊಂಡು ಹೋಗೋದು, ಆ ತರ ಹೋಗೋದಾಗಿದೆ. ಅದು ಆಗ್ಬಾರ್ದು. ನಮಗೆ ಹಿರಿಯರು ಏನು ಒಳ್ಳೆ ವಿಚಾರದಾರೆ ನೋಡಿ. ಮೊದ್ಲು ಹೆಂಗಿತ್ತು ಅಂದ್ರೆ, ಯಾರ್ದೋ ಮನೆಗೆ ಬಂದ್ರೆ ಫಸ್ಟ್ ಒಂದು ಗ್ಲಾಸ್ ನೀರು ಕೊಡೋರು, ಒಂದು ಬೆಲ್ಲ ಕೊಡೋರು, ಬೆಲ್ಲದ ಪೀಸ್ ಕೊಡೋರು. ಇದು ನಮ್ಮ ಸಂಸ್ಕೃತಿ. ಅದು ಬಂದ್ಬಿಟ್ಟು ಇವಾಗ ಯಾವುದೋ ವಿದೇಶಿ ಪಾನೀಯಗಳನ್ನ ಕುಡಿಸಿ ಅದು ಕ್ಲೀನಾಗಿ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅದನ್ನ ಹಾಕಿದ್ರೆ, ಅದ್ರ ಬದಲಿ ದೇಹ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ದೇಹನೂ ಕ್ಲೀನ್ ಆಗುತ್ತೆ. ಆಯ್ತಪ್ಪ ಕುಡಿಯಪ್ಪ, ಇನ್ನೂ ಕ್ಲೀನ್ ಆಗುತ್ತೆ, ನೀನು ಕ್ಲೀನ್ ಆಗ್ತೀಯ ಒಂದಿನ. ಅಲ್ಲ ಸರ್, ಮತ್ತೆ ಹೇಳ್ತಿದ್ದೀರಾ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಅಂತೀರಾ, ಮತ್ತೆ ನಮ್ ದೇಹನೂ ಕ್ಲೀನ್ ಆಗುತ್ತೆ, ಕುಡಿತೇವೆ ಬಿಡಿ ಸರ್. ಆಯ್ತಪ್ಪ, ಟಾಯ್ಲೆಟ್ ಕ್ಲೀನ್ ಆಗುತ್ತೆ, ನಿನ್ ದೇಹನೂ ಕ್ಲೀನ್ ಆಗುತ್ತೆ, ನೀನು ಕ್ಲೀನ್ ಆಗುತ್ತೆ, ಕುಡಿ ಅಂತ ಹೇಳೋದು. ನಾವ್ ಏನ್ ಮಾಡಕ್ಕಾಗತ್ತೆ? ನಮ್ಮ ಹಿರಿಯರು ಪಾನಕ, ನಾವು ನೋಡಿ ನನಗೆ ಅನುಭವ ಇದ್ದಂಗೆ, ನಮ್ಮ ಮನೆಯಲ್ಲಿ ನನಗೆ ಜ್ವರ ಬಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ನಾನು ಕಂಪಲ್ಸರಿ 3 ಹೊತ್ತು ಪಾನಕ ಕುಡಿತೀನಿ. ಪಾನಕ ಕುಡಿದ ತಕ್ಷಣ ನನಗೆ ಇಮಿಡಿಯೇಟ್ ನಂಗೆ ರಿಲೀಫ್ ಆಗುತ್ತೆ. ನಂಗೆ ಬಾಯಿ ವಿಷ ಆಗಿರೋದ್ರಿಂದ ಆಹಾರ ಹೋಗಲ್ಲ ದೇಹಕ್ಕೆ. ನಾನು ಪಾನಕ ಕುಡಿದ್ರೆ ನನಗೆ ಡಿಹೈಡ್ರೇಷನ್ ಆಗಲ್ಲ, ಎನರ್ಜಿ ಸಿಗುತ್ತೆ. ನೋಡಿ, ಪಾನಕ, ನಿಂಬೆಹಣ್ಣು, ಪ್ರತಿ ಒಂದು ದಿನಕ್ಕೆ ಒಂದು ನಿಂಬೆಹಣ್ಣು ದೇಹಕ್ಕೆ ಒಳಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ದೊಡ್ಡ ಸಂಸ್ಕೃತಿ ಇರೋಂಥದ್ದು ನಮ್ಮ ಭಾರತ, ನಮ್ಮ ಹಿರಿಯರು ನಮ್ಮ ಅಂಥದ್ದು ಒಂದು ಸೃಷ್ಟಿ ಮಾಡೋಗಿದ್ದಾರೆ. ಬಟ್ ನಾವು ಅದನ್ನೆಲ್ಲ ಸೈಡ್ ಸರಿಸಿ ನಾವೇ ಹೀರೋಗಳ ಥರ ಮೆರಿತಾ ಇದ್ದೀವಿ. ಅದಕ್ಕೆ 40-50 ವರ್ಷಕ್ಕೆ ನಮಗೆಲ್ಲ ಭಾವಪೂರ್ಣ ಶ್ರದ್ಧಾಂಜಲಿ ಫೋಟೋಗಳು ಬೀಳ್ತಾ ಇದಾವೆ ಗಲ್ಲಿ ಗಲ್ಲಿಲಿ. ಬೆಂಗಳೂರಲ್ಲಿ ಹೋಗಿ ನೀವು ಪ್ರತಿಯೊಂದು ಲೈಟಿಂಗ್ ಕಂಬಕ್ಕೂ ನೀವು 2-3 ಲೈಟಿಂಗ್ ಕಂಬ ಬಿಟ್ರೆ 4ನೇ ಲೈಟಿಂಗ್ ಕಂಬ ಕಾಣೋದೇ ನಿಮಗೆ ಭಾವಪೂರ್ಣ ಶ್ರದ್ಧಾಂಜಲಿ. ವರ್ಷ ಬಂದ್ಬಿಟ್ಟು ಯುವಕರದೇ ಮುದುಕರದಂತೂ ನೀವು ಹುಡುಕ್ಬೇಕು. ಮೊದಲು ಹೆಂಗಿತ್ತು, ಯುವಕರ ಪೋಸ್ಟರ್ನ ಹುಡುಕ್ಬೇಕಾಗಿತ್ತು ವೈಕುಂಠ ಸಮಾಧಾನದಲ್ಲಿ. ಇವಾಗ ಮುದುಕರ ಪೋಸ್ಟರ್ನ ಹುಡುಕ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಕಾರಣ ಇಷ್ಟೇ, ಕಂಡಿದ್ದನ್ನ ಕುಡಿಯುವುದು, ಕಂಡಿದ್ದನ್ನ ತಿನ್ನೋದ್ರಿಂದ ಆಗ್ತಾ ಇದೆ. ಇರ್ಲಿ ಅವ್ರ ವೈಯಕ್ತಿಕ ಜೀವನ. ಆದ್ರೆ ನಮಗೆ ಇಷ್ಟರ ಮಧ್ಯೆ ಯಾವುದೋ ಒಂದು ಮಗು ಇರುತ್ತೆ, ಒಂದು ಮಗಳಿರ್ತಾಳೆ, ಒಂದು ಮಗ ಇರ್ತಾನೆ, ಅವ್ನು ಒಳ್ಳೆ ಬದುಕು ಬೇಕು ಅಂತ ಇರುತ್ತೆ. ಆ ಮಗುಗೆ ಇಂಥ ಒಳ್ಳೆಯ ಪಾನೀಯಗಳು ಸಿಗ್ಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ಮೇಡಮ್. ಬಿಟ್ರೆ ಎಲ್ಲರನ್ನೂ ಬದಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಗತ್ತಲ್ಲಿ ಬದಲಿ ಮಾಡ್ತೀವಿ ಅಂತ ಹೋದ್ರೆ ಫಸ್ಟ್ ಕ್ವಶನ್ ಏನ್ ಬರೋದು ಗೊತ್ತಾ? ಇದನ್ನ ಲಾಂಚ್ ಮಾಡಿದಾಗ ಇದು ಹೀಟಾ ಕೋಲ್ಡಾ ಫಸ್ಟ್ ಬರೋದು, ಆಮೇಲೆ ವಾತಾನ ಪಿತ್ತಾನ. ನೀವು ಗೋಬಿ ಮಂಚೂರಿ ಮಾಡ್ಕೊಡಿ, ಏನು ಕ್ವಶನ್ ಬರಲ್ಲ. ಯಾವ್ದೋ ವಿದೇಶ ಪಾನಿ ತಂದು ಕೊಡಿ, ಏನು ಆಗಲ್ಲ ಅದು ದೇಹಕ್ಕೆ. ಇಂಥವ್ ಏನಾದ್ರು ಒಳ್ಳೆ ಪಾಸಿಟಿವ್ ಕೇಳಂಗಿಲ್ಲ. ಫಸ್ಟ್ ಹಾಟ್ ಕೋಲ್ಡಾ, ದೇಹಕ್ಕೆ ಹೀಟ್ ಆಗುತ್ತಾ, ಪಿತ್ತಾನ, ಏನೇನೋ ದೊಡ್ಡ ದೊಡ್ಡ ಸಂಶೋಧನೆ ಎಲ್ಲ ಬಂದ್ಬಿಡ್ತಾವೆ. ಉತ್ತರ ಹೇಳ್ಬೇಕಂತ ನನಗೆ ಆಲ್ರೆಡಿ ಫೇಸ್ ಆಗಿದಾವೆ ಇವು. ಇದು ವಾತಕ್ಕೆ ಇದಾಗತ್ತಾ, ಪಿತ್ತಕ್ಕೆ ಇದಾಗತ್ತಾ, ಮಕ್ಕಳು ಕುಡಿಬಹುದಾ, ದೊಡ್ಡವ್ರು ಕುಡಿಬಹುದಾ? ಟೀ ಕಾಫಿ ಮಾತ್ರ ಎಲ್ಲರೂ ಕುಡಿಬಹುದು, ಏನ್ ಸಮಸ್ಯೆ ಇಲ್ಲ, ಕೇಳೋಂಗಿಲ್ಲ, ಅದು ನಿಷಿದ್ಧ. ಅದು ಇದನ್ನ ಏನಾದ್ರು ಹೊಸದೊಂದು ಏನಾದ್ರು ಮಾಡಿದ್ರೆ ಕ್ವಶನ್ ಸ್ಟಾರ್ಟ್. ಇಲ್ಲ, ಸಾಕಷ್ಟು ಸಂಶೋಧನೆ ಮಾಡಿದಿರಿ ಕಾಳಿನ ಬಗ್ಗೆ. ಹಂಗಾದ್ರೆ ಹೇಳಿ ಮೊದ್ಲು. ಅಂದ್ರೆ ಬೇಡ, ನಮ್ ಜನಕ್ಕೆ ಏನ್ ಬೇಕು ಅದನ್ನೇ ಹೇಳೋಣ. ಫಸ್ಟ್ ಇದು ಹೀಟಾ ಕೋಲ್ಡಾ ಹೇಳಿ, ವಾತ ಪಿತ್ತನ ಹೇಳಿ, ಇದು ಡೈಜೆಷನ್ ಸಮಸ್ಯೆ ಆಗಬಹುದಾ ಹೇಳಿ. ಇದಕ್ಕೆ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀವಿ ಮೇಡಮ್, ಸೊ ದಟ್ ನಾವು ಬರ್ಬೇಕಾಗಿರೋ ಪಾಯಿಂಟ್ ಅಲ್ಲಿಗೆ ಬರ್ತೀವಿ. ದೇಹ ಪಂಚಭೂತಗಳಿಂದ ಆಗಿದೆ. ಯಾವ್ಯಾವು? ಗಾಳಿ, ಆಕಾಶ, ನೀರು, ಬೆಂಕಿ, ಭೂಮಿ ತತ್ವ. ಆಕಾಶ ತತ್ವ ಗಾಳಿ ತತ್ವ ಸೇರಿದ್ರೆ ವಾತ, ಬೆಂಕಿ ತತ್ವ ನೀರ್ ತತ್ವ ಸೇರಿದ್ರೆ ಪಿತ್ತ, ನೀರ್ ತತ್ವ ಭೂಮಿ ತತ್ವ ಸೇರಿದ್ರೆ ಕಫ. ಕಫ ಅಲ್ಲ ಕಪ.
ಕಫ ಅಂತಂದ್ರೆ ಉಗುಳೋದು ಮ್ಯೂಕಸ್, ಕಫ ಅಂತಂದ್ರೆ ಘನತ್ವ, ವೆಯ್ಟ್ ಗೇನಿಂಗ್. ಅದು ಆಡ್ತಾ ಆಡ್ತಾ ಆಡಭಾಷೆಯಲ್ಲಿ ಕಫ ಅಂತ ಆಗಿದೆ. ಅದೇ ಈಗ ನಮಗೆ ಯಾವ್ದೇ ಕ್ರೇನ್ ನೋಡಿದ್ರು JCB ಅಂತೀವಲ್ಲ ಹಂಗೆ. ಆಯ್ತು. ಸೊ ಏನು ಇಲ್ಲಿ ವಾತ ಪಿತ್ತ ಕಫ ಅನ್ನೋದು ಅದು ಪ್ರಕೃತಿ, ದೇಹದ ಪ್ರಕೃತಿ. ಯಾವಾಗ ಈ ದೋಷಗಳಲ್ಲಿ ದೋಷ ಕ್ರಿಯೇಟ್ ಆಗುತ್ತೆ ಅಂದ್ರೆ 3 ದೋಷಗಳಲ್ಲಿ ಯಾವ್ದಾದ್ರು 1 ಅಥವಾ 2 ಅಥವಾ 3 ದೋಷ ಕ್ರಿಯೇಟ್ ಆಗುತ್ತೆ, ಅದನ್ನ ನಾವು ತ್ರಿದೋಷ ಅಥವಾ ಬ್ಯಾಲೆನ್ಸಿಂಗ್ ಆಫ್ ಕಫ ಅಂತ ಕರೆದು ಟ್ರೀಟ್ ಮಾಡ್ತೀವಿ. ಹೀಟ್ ಕೋಲ್ಡ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಐ ಥಿಂಕ್ ನಿಮಗೆ ಅರ್ಥ ಆಯ್ತು. ಈಗ ವಾತ ಇರುತ್ತೆ, ಇಲ್ಲ ಪಿತ್ತ ಇರುತ್ತೆ, ಇಲ್ಲ ಕಫ ಇರುತ್ತೆ. ಸೊ ನಿಮಗೆ ಹೀಟ್ ಕೋಲ್ಡ್ ಅಂತ ಇಲ್ಲ ಇಲ್ಲಿ. ನಿಮ್ಮ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ಈಗ ತುಪ್ಪ ಹೆತ್ಕೊಂಡಿದೆ, ಅದನ್ನ ನೀವು ಕರಗ್ಬೇಕಂದ್ರೆ ಒಂದ್ ಸ್ವಲ್ಪ ಬಿಸಿನೀರ್ಲಿಟ್ರೆ ಸಾಕು. ಸೊ ನೀವು ಬೆಂಕಿ ಮೇಲೆ ಇಟ್ರೆ ತುಪ್ಪ ಸುಟ್ಟೋಗುತ್ತೆ, ಬಿಕಾಸ್ ತುಪ್ಪ ಆಲ್ರೆಡಿ ಒಂದ್ಸರಿ ಸಂಸ್ಕರಿಸಿರ್ತಕ್ಕಂಥ. ಸೊ ಇದನ್ನ ಆಡು ಭಾಷೆಯಲ್ಲಿ ಹೀಟ್ ಕೋಲ್ಡ್ ಅಂತ ಮಾಡ್ಕೊಂಡಿದ್ದಾರೆ. ನಿಮ್ಮ ದೇಹ 70ರಿಂದ 75% ನೀರಿರುತ್ತೆ, ಡಿಪೆಂಡಿಂಗ್ ಆನ್ ಯುವರ್ ಜಾಗ್ರಫಿ, ಡಿಪೆಂಡಿಂಗ್ ಆನ್ ಯುವರ್ ಜೆನೆಟಿಕ್ಸ್, ಡಿಪೆಂಡಿಂಗ್ ಆನ್ ಯುವರ್ ಹೈಟ್ ಅಂಡ್ ದ ವರ್ಕ್ ಯು ಡು. AC ಅಲ್ಲಿ ಕೂತಿರ್ತೀರಾ ಅಂದ್ರೆ ನಿಮಗೆ ಕಾನ್ಸ್ಟೆಂಟ್ ಆಗಿ ಡಿಹೈಡ್ರೇಷನ್ ಆಗುತ್ತೆ. ನೀವು ಬಿಸಿಲಲ್ಲಿ ಕೆಲಸ ಮಾಡ್ತೀರಾ, ಬೆವರ್ತಿದ್ದೀರಾ ಅಂದ್ರೆ ಡಿಹೈಡ್ರೇಷನ್ ಆಗಿರುತ್ತೆ. ಸೊ ನಿಮ್ಗೆ ಅಲ್ಲಿ 2-3% ನೀರು ಕಡಿಮೆ ಇರ್ಬೋದು. ಆವರೇಜ್ ಹೆಲ್ದಿ ಇಂಡಿವಿಜುವಲ್ಗೆ 70ರಿಂದ 75% ಅಂತಂದ್ರೆ ನೀವು ಅಷ್ಟು ನೀರು ಕೊಡ್ಲಿಲ್ಲ ಅಂದ್ರೆ ದೇಹ ಡ್ರೈ ಆಗುತ್ತೆ. ಆ ಡ್ರೈನ ಇವರು ಹೀಟ್ ಅಂತ ಅನ್ಕೊಳ್ಳೋದು. ಅಥವಾ ಹಾಟ್ ಕೋಲ್ಡ್ ಅಂತ ಕರಿತೀವಿ ನಾವು ಟ್ರೆಡಿಷನಲ್ ಮೆಡಿಸಿನ್ ಅಲ್ಲಿ. ದೇಹ ಹೊರಗಡೆನೂ ಉಷ್ಣ ಇದೆ, ಒಳಗಡೆನೂ ಉಷ್ಣ ಇದೆ, ಅದು ಎರಡೂ ಸೇರಿ ಕರಳು ವೀಕ್ ಆದಾಗ ಮೂಗಲ್ ಸುರಿಯಕ್ಕೆ ಶುರು ಆಗುತ್ತೆ. ಯಾಕೆ ಅಂತಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಪೇರಿಂಗ್ ಆರ್ಗನ್. ದೊಡ್ಡ ಕರಳಲ್ಲಿ ನೀರು ನಿಂತ್ರೆ ಮಾತ್ರ ನಿಮ್ ದೇಹ ಚೆನ್ನಾಗಿರೋದು. ದೊಡ್ಡ ಕರಳ ಹಾಳಾಗ್ತಿದೆ, ಡ್ರೈನೆಸ್ ಬರ್ತಿದೆ ಅಂತಂದ್ರೆ ಮಲಬದ್ಧತೆ ಶುರು ಆಗುತ್ತೆ. ಮಲ ವಿಸರ್ಜನೆಗೆ ಹೋದಾಗ ಮುಕ್ಕರಿಬೇಕು, ಇಂಟ್ರೋ ಆಕ್ಯುಲರ್ ಪ್ರೆಷರ್ ಎಲ್ಲ ಜಾಸ್ತಿ ಆಗುತ್ತೆ, ಮುಖ ಎಲ್ಲ ಕೆಂಪಾಗುತ್ತೆ. ಸೊ ಬಾಡಿದು ಎನರ್ಜಿನೇ ಡಿಸ್ಟರ್ಬ್ ಮಾಡ್ತಾರೆ. ಸೊ ಅವಾಗ ಇವ್ರಿಗೆ ಏನ್ ಅನ್ಸುತ್ತೆ, ನನಗೆ ಹೀಟ್ ಆಗಿದೆ, ನನಗೆ ಕೋಲ್ಡ್ ಆಗಿದೆ. ಅವ್ರಿಗೆ ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ, ಬಿಕಾಸ್ ಅದು ಆಡು ಭಾಷೆಯಲ್ಲಿ ಬಂದಿರೋದು. ವೈದ್ಯಕೀಯ ಭಾಷೆಯಲ್ಲಿ ಹಾಟ್ ಕೋಲ್ಡ್ ಅಂತ ಕಾನ್ಸೆಪ್ಟೇ ಇಲ್ಲ. ಸೊ ಅವರವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಫಸ್ಟ್ ತಗೊಂಡ್ ಟ್ರೈ ಮಾಡ್ಬೇಕು. ಮೊದ್ಲು 2 ಚಮಚ ಹಾಕೊಳ್ಳಿ, ಆಮೇಲೆ 3 ಚಮಚ ಹಾಕೊಳ್ಳಿ. ಎಷ್ಟು ತಗೊಂಡ್ರೆ ಇವ್ರಿಗೆ ಅತಿ ಆಗ್ತಿದೆ, ಎಷ್ಟು ತಗೊಂಡ್ರೆ ಇವ್ರಿಗೆ ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಅದು ನೋಡ್ಕೋಬೇಕು. ಅತಿ ಆದ್ರೆ ಅಮೃತನ ವಿಷಯನೇ. ಸೊ ಬ್ಯಾಲೆನ್ಸ್ ಆಗಿದ್ರೆ ಎವ್ರಿಥಿಂಗ್ ಇಸ್ ಗುಡ್. ಸೊ ಇದು ಹಾಟ್ ಕೋಲ್ಡ್ ಅಂತ ಇಲ್ಲ. ಆಮೇಲೆ ಇದು ನಾನು ಒಬ್ರು ಮಾಡಿರ್ತಕ್ಕಂಥ ರಿಸರ್ಚ್ ಅಲ್ಲ. ಸೊ ನನ್ನ ಹತ್ರ ಅದು ಡಾಕ್ಯುಮೆಂಟ್ ಇದೆ. ಸೊ ಪೂರ್ತಿ ಕ್ರೆಸಿಡ್ಸ್, ನ್ಯೂಟ್ರಿಷನಲ್ ಕಂಪೋಸಿಷನ್, ಇದ್ರದ್ದು ಥೆರಪಿಟಿಕ್ ಪೊಟೆನ್ಷಿಯಲ್, ಯಾವ್ದೆಲ್ಲ ಫಾರ್ಮಾ ಮಾಲಿಕ್ಯೂಲ್ಸ್ ಗಳಿದಾವೆ, ಮತ್ತೆ ಇದು ಯಾವ್ದೆಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಆಗ್ತಿದೆ ಅಂತ. ಸೊ ಇದೆ ಸುಮಾರು ಒಂದು 7 ಜನ ಆಥರ್ಸ್ ಇದಾರೆ, ಡಿಫ್ರೆಂಟ್ ಕಂಟ್ರೀಸ್. ನಾವಾಗ್ಲೇ ಮಾತಾಡ್ತಾ ಇದ್ವಿ, ಇಂಡಿಯಾ, ಪಾಕಿಸ್ತಾನ್, ಚೈನಾ, ಇಥಿಯೋಪಿಯಾ, ಇದೆಲ್ಲ ಇದ್ರದ್ದು ಕಂಪ್ಲೀಟ್ ಡೀಟೇಲ್ ಸ್ಟಡಿ ಆಗಿದೆ. ಸೊ ಇದು ಯಾವ್ದೋ ಒಂದು ದೇಶಕ್ಕೆ ಸೀಮಿತ ಅಂತಿಲ್ಲ. ಭಾರತ ದೇಶಕ್ಕೆ ಬರ್ತಿದ್ದು, ಭಾರತ ದೇಶ ಅಲ್ಲ, ಭಾರತ ಖಂಡಕ್ಕೆ ಬರ್ತಿದ್ದು ಇವೇ ಮಸಾಲೆ ಸಾಮಾನಿಗೆ, ಮಸಾಲೆ ಪದಾರ್ಥಗಳಿಗೆನೆ ಬರ್ತಿದ್ದು. ಇರ್ರೆಸ್ಪೆಕ್ಟಿವ್ ಆಫ್ ಬ್ರಿಟಿಷರು, ಮುಘಲ್ರು, ಅರಬ್ರು, ತುರುಕ್ರು, ಪರ್ಷಿಯನ್ರು, ಮಾಂಗೋಲ್ರು, ಡಚ್ರು, ಫ್ರೆಂಚ್ರು, ಯು ನೇಮ್ ಇಟ್, ದೇ ಹ್ಯಾವ್ ಹ್ಯಾಬಿಟ್. ಜಗತ್ತಿನ ಯಾವುದೇ ದೇಶಗಳು, ಪಾಶ್ಚಾತ್ಯ ದೇಶಗಳು ಭಾರತಕ್ಕೆ ಬಂದಿದ್ದೇನೆ ಸಾಂಬಾರು ಮತ್ತೆ ಮಸಾಲೆ ಪದಾರ್ಥಗಳಿಗೆ. ಮಾಂಸ ತಿನ್ನ ದೇಶಗಳು ಮಲಬದ್ಧತೆ ಕಾಡ್ತಿತ್ತು, ಒಂದು ಅಳವಿ ಕುಡಿದ್ರೆ ಅವ್ರಿಗೆ ಮಲಬದ್ಧತೆ ಸರಿಯಾಗುತ್ತೆ ಅಂದ್ರೆ ಯಾಕೆ ತಗೊಂಡ್ ಹೋಗ್ತಿರ್ಲಿಲ್ಲ? ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ನಾವ್ ಇದನ್ನ ಬಳಸ್ತಾರ ಅಂತಂದ್ರೆ, ನೀವ್ ಹೇಳ್ದಂಗೆ ಆಗ್ಲಿ ಬರೀ ಬಾಣಂತಿ ಸ್ತ್ರೀಯರು ಮಾತ್ರ ಬಳಸಬೇಕು ಅಂತ ಅಷ್ಟೇ ಗೊತ್ತಿದೆ. ಅವ್ರು ಯಾಕೆ ಅದಂದೆ, ಆಮೇಲೆ ಯಾಕೆ ಬಳಸ್ತಾರ ಅಂತ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಅವ್ರ ಹಿರಿಯರು, ಅವ್ರ ತಾಯಿ, ಅವ್ರ ಅಜ್ಜಿ ಹೇಳ್ತಾ ಬಂದಿದ್ದಾರೆ, ಬಳಸ್ತಾ ಬಂದಿದ್ದಾರೆ. ತದನಂತರ ಯಾವುದೇ ಕಾರಣಕ್ಕೂ ಬಳಸಬಾರ್ದು, ಇದು ಹೀಟ್ ಆಗುತ್ತೆ. ಬಹಳ ಜನಕ್ಕೆ ನಂಗೆ ಇದೇ ಕ್ವಶನ್ ಮಾಡಿದೆ, ಹೀಟ್ ಆಗುತ್ತಂತೆ ಸರ್, ಅದು ನೋಡಿ ಸರ್ ಎಲ್ಲರೂ ಕೊಡಬೇಡಿ, ಹೀಟ್ ಆಗುತ್ತಂತೆ. ಅಂದ್ರೆ ಏನೋ ಒಂದು ನೆಗೆಟಿವಿಟಿ, ಸುಮ್ಮನೆ ಏನೋ ಒಂದು ಸ್ಪ್ರೆಡ್ ಮಾಡ್ತಾರೆ, ಯಾರಿಗೋ ಒಂದು ಏನೋ ತೊಗೊಂಡಿರ್ತಾರೆ, ಏನೋ ಆಗಿರುತ್ತೆ. ಬಟ್ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಮೊದ್ಲು ಹೆಂಗಿತ್ತಂದ್ರೆ ಏನೋ ಒಂದು ಸ್ಟಡಿ ಮಾಡ್ಬೇಕಂದ್ರೆ ಆ ಬುಕ್ಕೇ ಬೇಕಾಗಿತ್ತು. ಇವತ್ತು ಗೂಗಲ್ ಅಲ್ಲಿ ನೀವು ಏನೆಲ್ಲ ನೋಡ್ಬೋದು, ನಿಮ್ಗೆಲ್ಲ ಅವಕಾಶಗಳಿದೆ. ಅಂದ್ರೆ ನಮಗೆ ಗೊತ್ತಿರಂಗೆ ಬರೀ ಬಾಣಂತಿ ಸ್ತ್ರೀಯರು ಮಾತ್ರ ಬಳಸಬಾರ್ದು ಇದನ್ನ. ಸರ್ ಇನ್ನೂ ಇದ್ರ ಬಗ್ಗೆ ಹೇಳ್ತಾರೆ, ಇನ್ನೂ ಎಷ್ಟೋ ಪೇಷಂಟ್ಗಳಿಗೆ ಬೇರೆ ಬೇರೆ ಇದು ಮುಟ್ಟಿನ ಸಮಸ್ಯೆಗಳೆಲ್ಲ ಅದನ್ನೆಲ್ಲ ಅವ್ರು ಸಾಲ್ವ್ ಮಾಡಿದ್ದಾರೆ. ಆದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಹಂತದಲ್ಲಿ ಇದನ್ನ ನಾವು ಟ್ರೀಟ್ ಮಾಡಬಹುದು, ಬರೀ ಅದಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು. ಬಟ್ ಅದಕ್ಕೆ ಮಾತ್ರ ಕಂಪಲ್ಸರಿ ಬಳಸಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಖಂಡಿತ. ಈಗ ಕೊನೆಯದಾಗಿ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಒಂದು ಹೇಳ್ಬಿಡಿ. ಅಂದ್ರೆ ಚಿಕ್ಕದಾಗಿ ಆಳವಿ ಕಾಳಿಗೆ ಒಂದು 100 ಗ್ರಾಮ್ ಅಂತ ತೆಗೆದುಕೊಳ್ಳೋಣ, ಎಷ್ಟು ನ್ಯೂಟ್ರಿಯೆಂಟ್ಸ್ ಏನೇನ್ ಸಿಗಬಹುದು ಇದರಲ್ಲಿ, ಪೋಷಕಾಂಶಗಳು ಅನ್ನೋದ್ರ ಬಗ್ಗೆ. ಈಗ ನಮಗೆ ಕಾಮನ್ ಆಗಿ ಡಿಸ್ಕಸ್ ಆಗೋ ಪ್ರಾಬ್ಲಮ್ ಏನಂತಂದ್ರೆ ಮೇಡಮ್, ತುಂಬಾ ಸಾಮಾಜಿಕ ಜಾಲತಾಣದಲ್ಲಿ ಕಾಮನ್ ಆಗಿ ಓಡಾಡೋದು, ಕುಕಿಂಗ್ ಸೆಕ್ಷನ್ ಆಗ್ಲಿ, ಜಿಮ್ ಸೆಕ್ಷನ್ ಆಗ್ಲಿ, ಫಿಟ್ನೆಸ್ ಸೆಕ್ಷನ್ ಆಗ್ಲಿ, ಎಲ್ಲರ ಮಾತಾಡೋದು ಪ್ರೋಟೀನ್ಸ್ ಬಗ್ಗೆ. ಪ್ರೋಟೀನ್ ದೇಹಕ್ಕೆ ಅವಶ್ಯಕತೆ ಇದೆಯಾ? ಮೊದಲನೇ ಪಾಯಿಂಟ್, ಹೌದು ಅವಶ್ಯಕತೆ ಇದೆ. ಬಿಕಾಸ್ ಒಂದು ದೃಢವಾಗಿರ್ತಕ್ಕಂತಹ ಮಾಂಸಖಂಡಗಳು ಬೇಕು, ಹೆಲ್ದಿ ಆಗಿರ್ಬೇಕು, ಎಸ್ ಬೇಕು. ಪ್ರೋಟೀನ್ ಒಂದೇ ಬೇಕಾ?
ಉದಾಹರಣೆಗೆ ನನಗೆ ಕಬ್ಬಿಣಾಂಶ ಕೊರತೆ ಇದೆ, ನಾನು ಬಾಯಲ್ಲಿ ಮಳೆ ತೆಗೆದು ಬಾಯಿಗೆ ಇಟ್ಕೊಂಡ್ರೆ ನನಗೆ ಕಬ್ಬಿಣಾಂಶ ಬಂದ್ಬಿಡುತ್ತಾ? ಇಲ್ಲ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬಯೋ ಅವೈಲಬಿಲಿಟಿ. ಹಾ. ಸೊ ಒಂದು ಪ್ಲಾಂಟ್ ಇದೆ ಅಂತಂದ್ರೆ ಯಾವ ರೂಪದಲ್ಲಿ ಅದನ್ನ ನಾನು ಸೇವನೆ ಮಾಡಿದ್ರೆ ನನಗೆ ಆರೋಗ್ಯ ಬರುತ್ತೆ. ಹ್ಮ್. ಮೆಂತ್ಯ ಸೊಪ್ಪು ಹಸಿ ತಿನ್ಬೋದು, ಏನಾಗಲ್ಲ, ರೊಟ್ಟಿ ಜೊತೆಗೆ ನಾವು ಹಚ್ಕೊಂಡು ತಿಂತೀವಿ. ಹ್ಮ್. ನುಗ್ಗೆ ಸೊಪ್ಪು ಹಸಿ ತಿಂದ್ರೆ ಹ್ಮ್. ಯಾಕೆ? ಅವ್ರಿಗೇನು ಬುದ್ಧಿ ಇರಲಿಲ್ಲ ಹಳೆ ಕಾಲದವ್ರಿಗೆ? ಹಸಿದ ಅದನ್ನು ತಿನ್ಸ್ಬೋದಾಗಿತ್ತಲ್ಲ, ಹ್ಮ್. ಯಾಕೆ ತಿನ್ಸಲ್ಲ? ಬಿಕಾಸ್ ದಟ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬಯೋ ಅವೈಲಬಿಲಿಟಿ. ಹ್ಮ್. ಸೊ ಇದರಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದೆ, ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಅಮೈನೋ ಆಸಿಡ್ಸ್ ಆಗಲಿ, ಅದ್ರದ್ದು ಡೀಟೇಲ್ಡ್ ಡಾಕ್ಯುಮೆಂಟೇಶನ್ಸ್ ಎಲ್ಲ ಕಂಟ್ರೀಸ್ ಅಲ್ಲೂ ಮಾಡಿದ್ದಾರೆ, ನಾಟ್ ಓನ್ಲಿ ಇನ್ ಇಂಡಿಯಾ. ಹ್ಮ್. ಜೆನೆಟಿಕ್ಸ್ ಆಫ್ ಪಾಕಿಸ್ತಾನ್, ಇಥಿಯೋಪಿಯಾ, ಚೈನಾ, ಏಷ್ಯಾ, ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಗಾರ್ಡನ್ ಕ್ರೆಸ್ ಅಂತ ಕರೀತಾರೆ, ಹ್ಮ್. ಕ್ರೆಸ್ ಸೀಡ್ಸ್ ಅಂತ ಕರೀತಾರೆ. ಸೊ ಇದನ್ನ ಎಷ್ಟೊಂದು ವೆರೈಟೀಸ್ ಇದೆ, ಡೈಮೆನ್ಷನ್ಸ್ ಹೆಚ್ಚು ಕಡಿಮೆ ಆಗುತ್ತೆ, ಬೇರೆ ಬೇರೆ ದೇಶಕ್ಕೆ ಆ ವಾತಾವರಣಕ್ಕೆ ಅನುಗುಣವಾಗಿ ಬೆಳಿತವೆ. ಬಟ್ ಮೂಲತಃ ಇದು ಭಾರತ ದೇಶದ್ದು, ಇಲ್ಲಿಂದ ಏಷ್ಯಾ ಖಂಡಕ್ಕೆ ಹರಡಿರೋದು. ಒಂದು ಪ್ಯಾಟರ್ನ್ ನೋಡ್ಬೋದು ನೀವು, ಹ್ಮ್. ಬೇರೆ ಕಂಟ್ರೀಸ್ ಅಲ್ಲಿ ಇದನ್ನ ಬೆಳೆಯಕ್ಕಾಗೋದಿಲ್ಲ, ಇಂಡಿಯಾದಲ್ಲೇ ಬೆಳಿಬೇಕು, ಡ್ರೈ ರೀಜನ್ಸ್ ಅಲ್ಲೇ ಬೆಳಿಬೇಕು, ಎಲ್ಲಿ ಚೆನ್ನಾಗಿ ವಾತಾವರಣ ಹದವಾಗಿರುತ್ತೆ ಅಂತ ಕಡೆನೆ ಬೆಳಿಬೇಕು. ತುಂಬಾ ಐಸ್ ಬೀಳೋಂಥ ಜಾಗ, ತುಂಬಾ ಕೋಲ್ಡ್ ಇರೋಂಥ ಇದು ತುಂಬಾ ಉರಿ ಬಿಸಿಲು ಇರೋಂಥ ಜಾಗದಲ್ಲಿ ಈ ಗಿಡಗಳು ಬರೋದಿಲ್ಲ. ಹ್ಮ್. ಸೊ ನಾನು ಆಗ್ಲೇ ಹೇಳ್ತಿದ್ದೆ, ಪ್ರೋಟೀನ್ಸ್ ಬೇಕಂತಂದ್ರೆ ನಾನು ಪ್ರೋಟೀನ್ಸ್ ಕೊಟ್ರೆ ನನ್ನ ದೇಹ ಪ್ರೋಟೀನ್ಸ್ ತಗೊಳಲ್ಲ. ಹ್ಮ್. ಅಮೈನೋ ಆಸಿಡ್ಸ್ ಕೊಟ್ರೆ ಅಮೈನೋ ಆಸಿಡ್ಸ್ ಇಂದ ನನ್ನ ದೇಹ ಪ್ರೋಟೀನ್ ನ ಸಂಸ್ಕಾರ ಮಾಡ್ಕೊಂಡು ಅದನ್ನ ಹಿಡಿದಿಟ್ಕೋಬೇಕು. ಹ್ಮ್. ಆಮೇಲೆ ರಾಂಗ್ ಕಾಂಬಿನೇಷನ್ಸ್ ಹೇಳ್ತೀವಿ ನಾವು. ಈ ಉದಾಹರಣೆಗೆ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿನ್ನೋದು, ಹ್ಮ್. ಮೊಸರು ವರ್ಜಿತ. ಗೋಧಿ ಹೈ ಅಮೌಂಟ್ ಆಫ್ ಗ್ಲಿಡನ್ಸ್ ಮತ್ತೆ ಗ್ಲೂಟನ್ಸ್ ಇರುತ್ತೆ. ಲೀಕಿ ಗಟ್, ಕಾನ್ಸ್ ಡಿಸೀಸ್, ಮಲಬದ್ಧತೆ, ಇನ್ನೂ ಹಲವಾರು ಗಟ್ ರಿಲೇಟೆಡ್ ಇಶ್ಯೂಸ್ ಬರ್ತಿರೋದೇ ಗೋಧಿಯಿಂದ. ಹ್ಮ್. ದಕ್ಷಿಣ ಭಾರತದಲ್ಲಿ ಎಲ್ಲೂ ಗೋಧಿ ಬೆಳೆಯೋದೇ ಇಲ್ಲ ನಾವು. ಸೊ ಎಲ್ಲೋ ಬೆಳೆದಿರೋದನ್ನ ನಾನು ಇಲ್ಲಿ ಬಂದು ಯಾಕೆ ತಿಂತಾ ಇದ್ದೀನಿ ಗೊತ್ತಿಲ್ಲ. ಹ್ಮ್. ಕ್ವೆಶನ್ ಏನು, ಸರ್ 30 ವರ್ಷದಿಂದ ತಿಂದು ನನಗೇನಾಗಿಲ್ಲ, ಸರಿ ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಮಾಡಿಸ್ಕೊಂಡು ಬಾ ಅಂತ ಫುಡ್ ಇಂಟಾಲರೆನ್ಸ್ ಮಾಡಿಸಿದಾಗ ಇನ್ಕ್ಲೂಡಿಂಗ್ ರೈಸ್ ಇನ್ಫ್ಲಮೇಷನ್ ಬರುತ್ತೆ ಅವ್ರಿಗೆ. ಹ್ಮ್. ಅಂದ್ರೆ ಇನ್ನು 5 ವರ್ಷ ಅಲ್ಲ, 10 ವರ್ಷ ಇತ್ತೀಚೆಗೆ ಈ ಗ್ಲೂಟನ್ ಅಲರ್ಜಿ ಬಗ್ಗೆ ಕೂಡ ಸ್ವಲ್ಪ ಜನರಲ್ಲಿ ಬರ್ತಾ ಇದೆ. ಗ್ಲೂಟನ್, ಗೋಧಿ ನಮ್ ಸಮಸ್ಯೆನೇ ಅದು madam. ಅನ್ನುವಂಥದ್ದು ಕೇಳಿಸ್. ಕಸಾನ ಫಸ್ಟ್ ಕೊಟ್ಟ ತಕ್ಷಣ ತಗೊಂಡ್ಬಿಡ್ತೀವಿ, ಹಾ. ಅದ್ರ ಮೇಲೆ ಒಂದು ಸಂಶೋಧನೆ ಆಗ್ಬೇಕು, ಕಸಾನ ಯಾಕೆ ತಿನ್ಬಾರ್ದು ಅಂತ. ಹ್ಮ್. ಹಳೆ ಕಾಲದವ್ರು ಕೊಟ್ಟಿದ್ದ ಧಾನ್ಯಗಳಲ್ಲಿ ಏನ್ ಕೊರತೆ ಇತ್ತು? ಜೋಳ, ನಮ್ ಕಡೆ ಬಿಳಿ ಜೋಳ, ಬಿಜಾಪುರ ಜೋಳ ಅಂತಿದಾವೆ, ಹ್ಮ್. ಮೆಕ್ಕೆಜೋಳ ಅಂತಿದೆ. ಈಗ ಮೆಕ್ಕೆಜೋಳನು ಹೈಬ್ರಿಡೈಸ್ ಮಾಡಿ ನಿಮ್ಗೆ ಸ್ವೀಟ್ ಕಾರ್ನ್ ಅಂತ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗರಿಗೆ 10 ರೂಪಾಯಿ 20 ರೂಪಾಯಿ ರೋಡ್ ಸೈಡ್ ಕೊಡಿಸ್ತಿರ್ತಾರೆ ಅದನ್ನ, ಸ್ವೀಟ್ ಕಾರ್ನ್. ನೆಕ್ಸ್ಟ್ ನಿಮಗೆ ನವಣೆ, ಸಾಮೆ, ಆರ್ಕ, ಊದ್ಲು, ಕೊರ್ಲೆ, Millets. ಬರ್ಗು, ರಾಗಿ, ಎಷ್ಟು ಧಾನ್ಯಗಳಿದಾವೆ, ಶ್ರೇಷ್ಠ ಧಾನ್ಯಗಳು. ಅದಲ್ದಲೆ ನಿಮಗೆ ಮತ್ತೆ ರೈಸ್ ಅಲ್ಲಿ ವೆರೈಟೀಸ್ ಆಫ್ ರೈಸ್ ಇದಾವೆ. ಹ್ಮ್. ಕರ್ಪು ಕಾವನಿ ಅಂತ ಬ್ಲಾಕ್ ರೈಸ್, ಮಾಪಿಲೈ ಸಾಂಬಾ ಅಂತ ಮಗನಿಗೆ ಮದುವೆ ಗಂಡಸಿಗೆ ಕೊಡ್ಬೇಕಾಗಿರೋ ರೈಸ್ ಮಾಪಿಲೈ ಸಾಂಬಾ ತಮಿಳ್ನಾಡಲ್ಲಿ. ಜೀರಿಗೆ ಸಾಂಬಾ ಅಂತ ಇದೆ, ಘಮ ಬರುತ್ತೆ, ಬೇಯಿಸಿದ ತಕ್ಷಣ ನಿಮಗೆ ಆ ಜೀರಿಗೆದು ಘಮ ಹ್ಮ್. ಆಗುತ್ತೆ. ತುಪ್ಪ ಹಾಕಿದ ತಕ್ಷಣ ನಿಮಗೆ ತುಪ್ಪದ್ದು ಅದ್ರದ್ದು ಘಮಕ್ಕೆ ನಿಮಗೆ ಸಾಂಬಾರೇ ಬೇಡ, ಹಂಗೆ ಊಟ ಮಾಡ್ಬೋದು. ಆ ತರದ್ದು ಮಲ್ಲಿಗೆ ವಾಸನೆ ಬರ್ತಕ್ಕಂಥದ್ದಿದೆ. ಆಮೇಲೆ ಹೆಣ್ಮಕ್ಳಿಗೆ ಕೊಡೋಂಥವಿದಾವೆ. ರಕ್ತ ವೃದ್ಧಿ ಹಾಕಿ ರಕ್ತಶಾಲಿ ಅಂತ ರೈಸ್ ಇದೆ. ತುಂಬಾ ಬಿಸಿಲಿರೋ ಜಾಗದಲ್ಲಿ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ವೈಟಮಿನ್ ಬಿ ಜಾಸ್ತಿ ಇರ್ತಕ್ಕಂಥ ಧಾನ್ಯಗಳು ಅನ್ಪಾಲಿಶ್ಡ್ ರೈಸ್. ಹ್ಮ್. ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗ್ಬೇಕಂದ್ರೆ ನಿಮಗೆ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಬೇಕು. ನೀವು ಅದಕ್ಕೆ ಮಾಂಸನೇ ತಿನ್ಬೇಕು ಅಂತ ಒಂದು ಲಾಬಿ. ಹ್ಮ್. ವೆಜಿಟೇರಿಯನ್ಸ್ಗೆ ವೈಟಮಿನ್ ಬಿ ಡೆಫಿಷಿಯನ್ಸಿ ಇದೆ, ಅದು ಹೆಂಗ್ ಬರುತ್ತೆ ಅಂದ್ರೆ ಮಾಂಸ ತಿನ್ಬೇಕು ಅಂತ. ತುಪ್ಪ ಒಳ್ಳೇದಲ್ಲ, ಚಿಕನ್ ಒಳ್ಳೇದು, ಈ ತರ ಒಂದು ಪ್ರಸ್ತುತ ಮಾಡ್ತಾ ಇದ್ದಾರೆ. ತಿನ್ಬೇಡಿ ನಿಮಗೆ ಫ್ಯಾಟ್ ಬರುತ್ತೆ, ಕೋಳಿ ತಿನ್ನಿ ಏನಾಗಲ್ಲ, ಈ ತರ ಒಂದು ಅಂದ್ರೆ ಇಲ್ಲ, ಈ ನೆಗೆಟಿವ್ ತುಪ್ಪ ಅಂತ ಹೇಳಿದ್ರಲ್ಲ, ಅಂತ ಬಹಳಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಬಹಳಷ್ಟು ಜನರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ತುಂಬಾ. ನೆಗೆಟಿವಿಟಿ. ಜನರಲಿ ಗುಡ್ ಫ್ಯಾಟ್ ಯಾವ್ದು, ಬ್ಯಾಡ್ ಫ್ಯಾಟ್ ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ಕನ್ಫ್ಯೂಷನ್ ಬಹಳಷ್ಟಿದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಂಡು ಸರ್, ಈಗ ಇಷ್ಟೊತ್ತು ಆಳ್ವಿ ಕಾಳಿನ ಬಗ್ಗೆ ತಿಳ್ಕೊಂಡ್ವಿ, ಇದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಈಗ ನೋಡ್ತಾ ಇದ್ದೀನಿ ನಾನು ಆಳ್ವಿ ಕಾಳಿನ ಪಾನೀಯ ಅನ್ನೋದ್ರ ಬಗ್ಗೆ. ಸೊ ಇದ್ರ ಬಳಕೆ ಬಗ್ಗೆ ಹೇಳಿ, ಹೇಗೆ ತಗೋಬೇಕು, ಇದನ್ನು ಹೇಗೆ ಬಳಸಬೇಕು. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಆಳ್ವಿ ಕಾಳಿನ ಪ್ರಾಮುಖ್ಯತೆ ಬಗ್ಗೆ, ಅದರ ಪೌಷ್ಟಿಕಾಂಶಗಳ ಬಗ್ಗೆ ಗೊತ್ತು. ಈಗ ಗೊತ್ತಾಗಿರೋರಿಗೆ ಆಳ್ವಿ ಕಾಳನ್ನೇ ತಂದು ನಾವು ಮನೇಲಿ ಮಾಡ್ಕೋತೀವಪ್ಪ ಅಂತ ಅನ್ಕೊಂಡ್ರೆ, ಅಷ್ಟು ಆಸಕ್ತಿ ವಹಿಸಿದ್ರೆ ನಮಗೆ ರೆಡಿ ಬೇಡ, ನಾವೇ ಮಾಡ್ಕೊಳ್ತೀವಿ ಅಂದ್ರೆ ಹೇಳ್ತೀರಾ ನೀವು ರೆಸಿಪಿನ? ಇದ್ರ ಬಗ್ಗೆ ಹೇಳಿ. ಅಂದ್ರೆ ಉತ್ತರ ಕರ್ನಾಟಕ ಜನರಿಗೆ ನಾ ರೆಸಿಪಿ ಹೇಳ್ಕೊಡೋದು ಬೇಡ, ಯಾಕಂದ್ರೆ ಆಲ್ರೆಡಿ ಅವ್ರ ಮನೇಲಿ ಬಳಸ್ತಾ ಇದ್ದಾರೆ. ಬಟ್ ಅದು ಏನಂದ್ರೆ ಒಂದು ಸಮಸ್ಯೆ ಎಲ್ಲಿ ಬರುತ್ತಂದ್ರೆ, ಇವಾಗ ಉತ್ತರ ಕರ್ನಾಟಕದ ಜನ ಬೆಂಗಳೂರಲ್ಲಿದ್ದಾರೆ, ಬಟ್ ಅವ್ರಿಗೆ ಸಿಗಲ್ಲ, ಎಲ್ಲಿದೆ ಗೊತ್ತಿಲ್ಲ. ಅದಕ್ಕೆ ನಿಮಗೆ ಆನ್ಲೈನ್ ಸಿಗುತ್ತೆ, ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ, ನಿಯರೆಸ್ಟ್ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಆ ಥರ ಎಲ್ಲ ನಾವು ಅವೈಲಬಿಲಿಟಿ ಮಾಡ್ತೀವಿ, ಅಲ್ಲಿ ತಗೊಂಡು ಬಳಸಿ ಅಂತ ಹೇಳ್ತೀವಿ. ಬಟ್ ಜನರಲ್ ಆಗಿ ನಾವು ಇದನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ, ಒಂದು ಇವಾಗ ನಮ್ಮ ಮಗು ಇದು ಅಥವಾ ನಿಮ್ಮ ಮಗು ಇದು, ಇದಕ್ಕೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ನಾವು ಜನರಲ್ ಫಾರ್ಮ್ಯಾಟ್ ಮಾಡಿದೀವಿ. ಏನಪ್ಪಾ ಅಂತಂದ್ರೆ, ಒಂದು ಟೀ ಗ್ಲಾಸ್ ವಾಟರ್ಗೆ 2 ಟೀ ಸ್ಪೂನ್
ಇದನ್ನ ಬಳಸಿ ಅಂತ ನಾವು ಸಜೆಸ್ಟ್ ಬಿಸಿ ಮಾಡ್ತೀವಿ. ನೀರಲ್ಲ ಇಲ್ಲ ಇಲ್ಲ ಹೇಳ್ತೀನಿ ಮೇಡಮ್. ಏನಂದ್ರೆ ನೀವು ಮಾರ್ನಿಂಗ್ ಕನ್ಸ್ಯೂಮ್ ಮಾಡ್ಬೇಕಂದ್ರೆ ನೈಟು ಸೋಕ್ ಮಾಡಿಡಿ, ಅಂದ್ರೆ ನೆನೆಸಿಡಿ. 2 ಟೀ ಸ್ಪೂನು 1 ಟೀ ಗ್ಲಾಸ್ ನೀರಲ್ಲಿ ಸೋಕ್ ಮಾಡಿಟ್ರಿ ಒಂದು ಪಾತ್ರೆ ಒಳಗಡೆ. ಮೆಜರ್ಮೆಂಟ್ ಹೇಳ್ತೀರ ಅಂದ್ರೆ 1 ಟೀ ಗ್ಲಾಸು 2 ಟೀ ಸ್ಪೂನು ಒಂದು ಪಾತ್ರೆಯಲ್ಲಿ ಸೋಕ್ ಮಾಡಿಟ್ರಿ. ಬೆಳಿಗ್ಗೆ ಅದೇ ಪಾತ್ರೆನ ಬಿಸಿ ಮಾಡಿ ಕುಡಿರಿ. ಇಷ್ಟೇ ಇರುತ್ತೆ ಸಿಂಪಲ್ ಇದರಲ್ಲಿ, ಮತ್ತೇನಿಲ್ಲ. ನೀವು ಈವ್ನಿಂಗ್ ಕುಡಿಬೇಕಂದ್ರೆ ಮಾರ್ನಿಂಗ್ ಸೋಕ್ ಮಾಡಿ ಈವ್ನಿಂಗ್ ಕೊಡ್ರಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲಪ್ಪ ನಂಗೆ ಎಮರ್ಜೆನ್ಸಿ ಬೇಕಂತಂದ್ರೆ ಅರ್ಧ ಗಂಟೆಲಿ 10 ನಿಮಿಷದಲ್ಲಿ 10 ನಿಮಿಷ 15 ನಿಮಿಷದಲ್ಲೂ ರೆಡಿ ಆಗುತ್ತೆ, ಏನ್ ಸಮಸ್ಯೆ ಇಲ್ಲ. ಬಟ್ ವೆರಿ ಗುಡ್ ರಿಸಲ್ಟ್ ಬೇಕಂದ್ರೆ ಹೋಲ್ ನೈಟ್ ಕುಡಿದು ಬಹಳ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಸಿಂಪಲ್ ಫಾರ್ಮೆಟ್ ಇದೆ ಮೇಡಮ್. ಬಟ್ ನೀವು ಹೇಳಿದ್ರಿ ಉತ್ತರ ಕರ್ನಾಟಕ ಜನ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಂತಾರೆ, ದಯವಿಟ್ಟು ಬಳಸಿ, ನಮ್ಗೆ ಏನ್ ಬೇಜಾರಲ್ಲ, ನಮ್ದೇ ತಗೊಳ್ಳಿ ಅಂತ ನಾವು ಹೇಳಂಗಿಲ್ಲ. ಬಟ್ ಎಲ್ಲಿ ಸಿಗಲ್ಲ ನಿಮಗೆ ಅದನ್ನ ಬೈ ಮಾಡಿ ಯೂಸ್ ಮಾಡಿ. ಮಕ್ಕಳಿಗೆ ಟೀ ಬದ್ಲಿ ಕಾಫಿ ಬದ್ಲಿ ಇದನ್ನ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಕಷಾಯಗಳನ್ನ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ, ನಿಂಬೆ ಪಾನಕಗಳನ್ನ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾವ್ಯಾವುದೋ ಚಿಕ್ಕ 10 ರೂಪಾಯಿ ಬಾಟಲ್ನ ಕುಡಿಸಿ ಮಕ್ಕಳ ಆರೋಗ್ಯವನ್ನು ಹಾಳು ಮಾಡಬೇಡಿ. ನಮ್ಮ ದೇಶೀಯ ಪಾನೀಯಗಳನ್ನ ಬಳಸಿ. ನಾವು ಯಾವತ್ತೂ ಅದನ್ನೇ ಹೇಳೋದು, ನಾವು ನಿಂಬೆಹಣ್ಣಿನ ಪಾನಕ ಬಳಸಿ, ಕಬ್ಬಿನ ಹಾಲು ಕುಡಿಸಿ, ಆಮೇಲೆ ಎಳನೀರು ಕುಡಿಸಿ, ಈ ಥರ ಬಿಸಿ ಬಂದಾಗ ಇದನ್ನ ಬಳಸಿ, ಅದು ಕೋಲ್ಡ್ ಬೇಕಂದಾಗ ಅದನ್ನ ಬಳಸಿ. ಆ ಥರ ಪಾನೀಯಗಳ ಆದತ್ತನ್ನ ನೀವು ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡು ಮಕ್ಕಳಿಗೆ ಬೇರೆ ಕುಡಿ ಅಂದ್ರೆ ಕುಡಿಯಲ್ಲ, ನೀವು ಬೇರೆ ಕೂಲ್ ಡ್ರಿಂಕ್ಸ್ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳಿಗೆ ಪಾನಕ ಕುಡಿ ಅಂದ್ರೆ ಕುಡಿಯಲ್ಲ. ಫಸ್ಟ್ ನೀವು ಚೇಂಜ್ ಆಗಿ ಮಕ್ಕಳು ಚೇಂಜ್ ಆಗಿ ಆಗ್ತಾರೆ. ನಾವು ಇವಾಗಲೇ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕೃತಿ ಕೊಟ್ಟರೆ ನೆಕ್ಸ್ಟ್ ಅವರು ಡೆಫಿನೆಟ್ಲಿ ಒಳ್ಳೆ ಪ್ರಜೆಗಳಾಗಿ ಆಗ್ತಾರೆ. ಅವ್ರ ಒಳ್ಳೆ ಆರೋಗ್ಯ ಸಿಗುತ್ತೆ. ಬರೀ ನಾವು ಅವ್ರ ಆಸ್ತಿಯಲ್ಲಿ 30-40 ಸೈಟ್ ಮಾಡಿದೆ, ಮನೆ ಕಟ್ಟಿದೆ, ಆಸ್ತಿ ಮಾಡಿದೆ, ಇದಷ್ಟೇ ಮಾಡಿದ್ರೆ ಯೂಸ್ ಇಲ್ಲ. ಆ ಮನೇಲಿ ಅವ್ರು ಇರಬೇಕು ಅಂತಂದ್ರೆ ನೀವು ಒಳ್ಳೆ ಆಹಾರ ಸಂಸ್ಕೃತಿನ ಅವ್ರಿಗೆ ಬೆಳೆಸಬೇಕು. ಅದೇ ನೀವು ನಿಜವಾಗ್ಲೂ ಮಾಡಬೇಕಾಗಿದ್ದ ಆಸ್ತಿ. ನಾನು ಟೀ ಕುಡಿಯಲ್ಲ, ನನ್ನ ಮಕ್ಕಳು ಟೀ ಕುಡಿಯಲ್ಲ, ನಾನು ಟೀ ಕುಡಿತಿದ್ರೆ ನನ್ನ ಮಕ್ಕಳು ಕುಡಿದೇ ಕುಡಿತಿದ್ರು, ಬಿಡ್ತಿದ್ದಿಲ್ಲ ಅವರು. ಹಂಗೆ ಸಿಂಪಲ್ ಇರ್ತದೆ. ನಾವ್ ಏನ್ ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅದನ್ನೇ ಪಾಲನೆ ಮಾಡ್ತಾರೆ. ಈಗ ಒಂದಂತೂ ಅರ್ಥ ಆಯ್ತು, ಬಳಕೆ ಅಂದ್ರೆ ರಾತ್ರಿ ಸೋಕ್ ಮಾಡಿ ನೆನ್ಸಿಟ್ಟ ಮೇಲೆ ಅದನ್ನೇ ಸ್ವಲ್ಪ ಕುದಿಸಿ ಕುಡಿಬೇಕು. ಅಂದ್ರೆ ಇದೊಂದ್ ರೀತಿ ಗಂಜಿ ರೀತಿಯಲ್ಲಿ ಹೇಗಾಗುತ್ತೆ ಟೆಕ್ಸ್ಚರ್? ಈಗ ಏನ್ ಮೇಡಮ್, ಈಗ ಟೀ ಕಾಫಿಗೆ ಏನಂದ್ರೆ, ಟೀ ಕಾಫಿ ಎದಕ್ ಜನ ಹೋಗ್ತಾರ ಹೇಳ್ತೀನಿ ಕೇಳಿ. ನಾವ್ ಯಾವತ್ತು ಚಿಕ್ಕ ಮಗು ಇದ್ದಾಗ ಮಗು ಚಾಕ್ಲೇಟ್ಗೆ ಹಠ ಮಾಡುತ್ತೆ, ಅದಕ್ಕೆ ಏನ್ ಬೇಕು, ಸ್ವೀಟ್ ಬೇಕು. ಅದಕ್ಕೆ ಮೊದಲು ಹಠ ಮಾಡಿದಾಗ ಬೆಲ್ಲ ಕೊಡ್ತಿದ್ರು, ಬೆಲ್ಲ ತಿಂದು ನೀರ್ ಕುಡಿ ಮಗು ಅಂತೇಳಿ. ಆ ಬೆಲ್ಲದ ಕಾಲ ಹೋಯ್ತು, ಚಾಕ್ಲೇಟ್ ಕಾಲ ಬಂತು. ಚಾಕ್ಲೇಟ್ ಮಗು ಕುಡಿ. ದೊಡ್ಡವ್ರಿಗೆ ಚಾಕ್ಲೇಟ್ ತಿನ್ಬೇಕನ್ಸುತ್ತೆ, ಚಾಕ್ಲೇಟ್ ಕೇಳಕ್ಕಾಗತ್ತಾ? ನೀವು ಮನೆಯಲ್ಲಿ ಕೇಳಲ್ಲ, ಅವಾಗ ನೀವು ಟೀ ಕುಡಿತೀರಾ. ಸಿಂಪಲ್. ಅಂದ್ರೆ ಸ್ವೀಟ್ ಅವಾಗ ಮನುಷ್ಯನಿಗೆ ಬೇಕು. ಯಾವಾಗ ಸ್ವೀಟ್ ಬೇಕನ್ಸುತ್ತೆ ಅವಾಗ ಕಾಫಿ ಕುಡಿತಾನೆ, ಅವಾಗ ಟೀ ಕುಡಿತಾನೆ. ಸೇಮ್ ಫಂಡ. ನಾವು ಮಕ್ಕಳು ಇದ್ದಾಗೂ ಹಂಗೆ ಇದೀವಿ, ಈಗೂ ಹಂಗೆ ಇದೀವಿ, ಬದಲೇ ಆಗಿಲ್ಲ ನಾವು ಎಲ್ಲರೂ. ನಮ್ಗೆ ಯಾವಾಗ ಬಾಯಿಗೆ ಸ್ವೀಟ್ ಬೇಕನ್ಸುತ್ತೆ ಅವಾಗ ನಾವು ಚಾಕ್ಲೇಟ್ ತಿಂತಿದ್ವಿ ಮೊದಲು, ಇವಾಗ ಟೀ ಕಾಫಿ ಕುಡಿತಾ ಇದೀವಿ. ಅದೇ ತರ ನೀವು ಮಕ್ಕಳಿಗೆ ಇದನ್ನ ಆದತ್ ಮಾಡಿಸಿ. ಈವ್ನಿಂಗ್ ಮಕ್ಕಳು ಬಂದು ಹಸಿವಾಗಿದೆ ಅಮ್ಮ ನಂಗೆ ಏನಾರು ಕೊಡು ಅಂದಾಗ ಇದನ್ನ ಮಾಡ್ಕೊಡಿ, ಚೆನ್ನಾಗಿ ಕುಡಿತಾರೆ, ಇಷ್ಟಪಟ್ಟು ಕುಡಿತಾರೆ. ಅವ್ರಿಗೆ ಚಾಕ್ಲೇಟ್ ತಿಂದಾಗ ಏನ್ ಖುಷಿ ಆಗುತ್ತಲ್ಲ, ಚಾಕ್ಲೇಟ್ ಏನ್ ಖುಷಿ ಬರುತ್ತಲ್ಲ ಅದೇ ಖುಷಿ ಬರುತ್ತೆ. ಅದನ್ನೇ ಕೇಳ್ಬೇಕಂದಿದ್ದೆ. ಈಗ ಇದು ಆರೋಗ್ಯಕ್ಕೆ ಒಳ್ಳೇದಂತ ನನಗ್ ಗೊತ್ತಿದೆ, ನಾನ್ ಕುಡಿತೀನಿ. ನಾಲಿಗೆ ರುಚಿ ಹತ್ತಿಲ್ಲ ಅಂದ್ರೂ ನಾನ್ ಕುಡಿತೀನಿ, ಲಾಭಗಳ ತಿಳ್ಕೊಂಡಾಗ. ಬಟ್ ಮಕ್ಳಿಗೆ ಹಂಗಲ್ಲ, ನಾಲಿಗೆ ರುಚಿನೇ ಬೇಕು. ಚಿಕ್ಕ ಮಗಳು ಇಂಗ್ಲಿಷ್ ಮೀಡಿಯಂ, ಅವಳು ಜಾಸ್ತಿ ಇಂಗ್ಲಿಷ್ ಅನ್ನೇ ಫಾಲೋ ಮಾಡಕ್ ಪ್ರಯತ್ನ ಮಾಡ್ತಾಳೆ. ಬಟ್ ನಾವ್ ಏನಾರು ಹೇಳಿದ್ರೆ ಕೇಳ್ತಿದಿಲ್ಲ. ಬಟ್ ಇದು ಚೆನ್ನಾಗಿದ್ದಕ್ಕೆ ಇದನ್ನ ಫಾಲೋ ಮಾಡ್ತಿದ್ದಲ್ಲ. ಈವ್ನಿಂಗ್ ಅವಳು ಕುಡಿತದೆ, ಅಳವಿ ಪಾಯಸನ ಕುಡಿತದೆ. ಇದು ಟೇಸ್ಟಿ ಆಗು ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ. ಬಿಕಾಸ್ ಏನಂದ್ರೆ ಹಾಲಿನ ಪುಡಿ ಸೇರಿದೆ ಇದರಲ್ಲಿ, ಪ್ಲಸ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸೇರಿದೆ. ಅದಕ್ಕೋಸ್ಕರ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಯಾವುದೇ ಕಾರಣಕ್ಕೂ ಅವ್ರು ಹೆಜಿಟೇಟ್ ಮಾಡಂಗಿಲ್ಲ. ನೀವು ಯಾವುದೋ ಒಂದು ಉಪ್ಪು ಖಾರ ಇರೋದು ಏನೋ ಕುಡ್ಸಕ್ ಹೋದ್ರೆ ಕುಡಿಯಲ್ಲ ಅವರು. ಬಟ್ ಇದು ಸ್ವೀಟ್ ಇರೋದ್ರಿಂದ ಕುಡ್ದೇ ಕುಡಿತಾರೆ. ಸ್ವೀಟ್ ಅಂದ್ರೆ ಶುಗರ್ ಅನ್ನ ಬಳಸಿಲ್ಲ ನಾವು ಟೋಟಲಿ ಶುಗರ್ ಎಗೇನೆಸ್ಟ್. ಶುಗರ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ಲಾಂಚ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಬರಕ್ ಸಾಧ್ಯನೇ ಇಲ್ಲ. ಆರ್ಗ್ಯಾನಿಕ್ ಬೆಲ್ಲನೇ ನಾವು ಬಳಸಿದೀವಿ, ಕೆಮಿಕಲ್ ರಹಿತ ಆರ್ಗ್ಯಾನಿಕ್ ಬೆಲ್ಲ ಬಳಸಿದೀವಿ. ನಾವ್ ಏನ್ ಕನ್ಸ್ಯೂಮ್ ಮಾಡ್ತೀವಲ್ಲ ಅದನ್ನೇ ಗ್ರಾಹಕರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಖಂಡಿತ ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಒಂದು ಸಂಚಿಕೆಯಲ್ಲಿ ಅಳವಿ ಕಾಳಿನ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಅಂಡ್ ಈ ಪ್ರಾಡಕ್ಟ್ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರೆ, ಹಾಗೆ ಎಲ್ಲೆಲ್ಲಿ ಸಿಗುತ್ತೆ, ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಇದೇ ಆರೋಗ್ಯ ಧ್ವಜ ಕಾರ್ಯಕ್ರಮದಲ್ಲಿ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.